ಈಗ ಮಾಧ್ಯಮದ ಮುಖಾಂತರ ಈಗಾಗಲೇ ನಾವು ಪ್ರಸ್ತಾಪ ಮಾಡಿದ್ದೇವೆ. ಉಡುಪಿ ರಿಕ್ಷಾ ಚಾಲಕರದೊಂದು ಸಮಸ್ಯೆ 10-12 ವರ್ಷಗಳಿಂದ ಇದು ನಡೀತಾ ಇದೆ. ಇದನ್ನು ಯಾವೊಬ್ಬ ರಾಜಕಾರಣಿಯೂ ಮಾಡಲಿಲ್ಲ, ಯಾವೊಬ್ಬ ಅಧಿಕಾರಿಯೂ ಕೂಡ ಮಾಡಲಿಲ್ಲ. ನಾವು ಹೇಳುವಂಥದ್ದು ಇಷ್ಟೇ, ಈಗ 7 ಕಿಲೋಮೀಟ್ರು ಒಳಗೆ ವಲಯ 1ರ ಪರವಾನಗಿದಾರರಿಗೆ ಮುಕ್ತ ಅವಕಾಶ ಆಗಬೇಕು. ಮತ್ತು ಈ ರಿಕ್ಷಾ ಸಂಘಟನೆಗಳಲ್ಲಿ ಹಲವಾರು ಸಂಘಟನೆಗಳಾಗಿದೆ, ಅದು ಆಗಬಾರ್ದು. ಉಡುಪಿ ಜಿಲ್ಲೆಯಲ್ಲಿ ಈ ಒಂದು ವಲಯ 1 ಅಥವಾ 2 ಏನಿದೆ, ಒಂದೇ ಆಟೋ ರಿಕ್ಷಕರ ಒಂದು ಯೂನಿಯನ್ ಆಗಬೇಕು. ಮತ್ತು ಇದರ ಬಗ್ಗೆ ಹಲವಾರು ಬಾರಿ ನಾವು ಜಿಲ್ಲಾಧಿಕಾರಿಯವರಿಗೆ, ವರಿಷ್ಠಾಧಿಕಾರಿಯವರಿಗೆ, ಹಾಗೆ ನಗರಸಭೆ ಆಯುಕ್ತರಲ್ಲೂ ಕೂಡ ನಾವು ಮಾತಾಡಿದ್ದೇವೆ. ಆದರೂ ಕೂಡ ಇದರಲ್ಲಿ ಒಂದು ಕಾನೂನು ರಚನೆ ಮಾಡಲಿಕ್ಕೆ ನಿಜವಾಗಿ ಜಿಲ್ಲಾಡಳಿತ ಇದರಲ್ಲಿ ವಿಫಲವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂತ ಹೇಳಿದರೆ, ಇವರಿಗೆ ಪರವಾನಗಿ ಕೊಡುವಾಗ ಯಾವುದೇ ಷರತ್ತನ್ನು ವಿಧಿಸಲಿಲ್ಲ. ಎಲ್ಲಿ ಬೇಕಾದರೂ ಮುಕ್ತ ಅವಕಾಶದಿಂದ ಬಾಡಿಗೆ ಮಾಡಬಹುದು ಅಂತ. ಇಲ್ಲಿ ಏನಾಗಿದೆ, ಉಡುಪಿಯಲ್ಲಿ ಒಂದಷ್ಟು ಜನರ ಗುಂಪು ಮಾಡಿಕೊಂಡು ಅಲ್ಲಲ್ಲಿ ಗುಂಡಾಗಿರಿ ವರ್ತನೆಗಳಾಗ್ತಿದೆ. ಇದರಿಂದ ಹೊಡೆದಾಟಗಳು, ಇನ್ನೊಂದು FIRಗಳು ಮತ್ತೊಂದು ಆಗ್ತಿದೆ. ಇದು ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಏನಾದ್ರು ಆದರೆ ಇದಕ್ಕೆ ನೇರ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಹೊಣೆ ಅಂತೇಳಿ ನಾನು ಹೇಳಲಿಕ್ಕೆ ಭಾವಿಸ್ತೇನೆ. ಒಂದು ವೇಳೆ ಈಗ ನಾವು ಈಗ 15-20 ದಿನದೊಳಗೆ ಜಿಲ್ಲಾಡಳಿತ ಮತ್ತು ನಮ್ಮ ಪೊಲೀಸ್ ಇಲಾಖೆ ಮತ್ತು ನಗರಸಭೆ ಒಟ್ಟಿಗೆ ಸೇರಿ ಇದನ್ನು ಕಾನೂನು ರಚನೆ ಮಾಡಲಿಕ್ಕೆ ಆಗದೇ ಇರುವಂಥ ಏನು ವಿಷಯ ಅಲ್ಲ, ಅದು ಖಂಡಿತ ಆಗಬೇಕು. ಆಗದಿದ್ದರೆ ಮುಂದಿನ ದಿನಗಳಲ್ಲಿ ಆಟೋ ರಿಕ್ಷಾ ಚಾಲಕರು ಹೊಡೆದಾಟ ಮಾಡಿ ಸಾವು ಸಂಭವಿಸುವಂಥ ಪರಿಸ್ಥಿತಿಯು ಎದುರಾದರೆ ಏನು ಅಚ್ಚರಿ ಇಲ್ಲ. ಹಾಗಾಗಿ ಇದು ಕೂಡಲೇ ಜಾರಿಗೆ ತರಬೇಕು. ಒಂದು ವೇಳೆ ಇದು ತರದಿದ್ದರೆ ನಮ್ಮ ರಾಜ್ಯಾಧ್ಯಕ್ಷರಾದ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ TN ನಾರಾಯಣಗೌಡರ ಗಮನಕ್ಕೆ ತಂದು ಸಾರಿಗೆ ಸಚಿವರ ಹತ್ರ ಮಾತಾಡಿ, ಒಂದು ವೇಳೆ ಅದು ಆಗದಿದ್ದರೆ ಮುಂದಿನ ದಿನಗಳ ದೊಡ್ಡ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ.